ನನಗೂ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಇದೆ. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ನನಗೂ ಮುಖ್ಯಮಂತ್ರಿ ಆಗಬೇಕೆಂಬ ಆಸೆ ಇದೆ. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಅರಣ್ಯ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಏನ್ ಮಾತಾಡಿದ್ದಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಬಾಳ ಜೊತೆ ಬನ್ನಿ ನೋಡೋಣ. ರಾಜ್ಯಾದ್ಯಂತ ಏನು ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕು ಅನ್ನೋಂತಹ ಒಂದು ಜಾಥಾ ಆರಂಭ ಆಗಿರುವಂಥದ್ದು. ಸೊ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಜಾರಕಿಹೊಳಿ ಅವರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಅಂದರೆ ಅವರಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ಇದೆ, ನೆಕ್ಸ್ಟ್ ಸಿಎಂ ಆಗಬೇಕು ಅನ್ನೋಂಥ ಒಂದು ಆಕಾಂಕ್ಷೆನ ಸಹ ಅವ್ರು ಇಟ್ಕೊಂಡಿದ್ದಾರೆ. ಇದು ಅವರ ಸಮುದಾಯದ ಅಂತ ಮತ್ತು ಅವ್ರ ಕಾರ್ಯಕರ್ತರ ಏನೋ ಒಂದು ಅಭಿಪ್ರಾಯನ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ರಾಜ್ಯಾದ್ಯಂತ ಒಂದು ಅಭಿಯಾನ ಅಷ್ಟು ಆರಂಭ ಆಗಿರುವಂಥದ್ದು, ನೀವು ಸಿಎಂ ಆಗಬೇಕು ಅನ್ನೋಂಥದ್ದು. ಸೊ ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅದು ನಮ್ಮ ಅಭಿಮಾನಿಗಳೇ ಪ್ರಾರಂಭ ಮಾಡಿದಂಥ, ನಾನು ಮಾಡಿದಂಥದ್ದಲ್ಲ ಅಥವಾ ನಮ್ಮ ಪಕ್ಷ ಮಾಡಿದಂಥಲ್ಲ. ನಮ್ಮ ಅಭಿಮಾನಿಗಳ ತಮ್ಮ ಅವರೊಂದು ಅಭಿಯಾನ ಅದು, ಹೊರತಾಗಿ ಅದು ವೈಯಕ್ತಿಕವಾಗಿಲ್ಲ. ಇನ್ನವ್ರು ಮಾಡ್ತಿದ್ದಾರೆ. ಸೊ ಜನಾಭಿಪ್ರಾಯ ಸಂಗ್ರಹಣೆ ಮಾಡ್ತಿದ್ದಾರೆ. ಸೊ ನೋಡೋಣ, ಅದು ಒಂದು ಜಸ್ಟ್ ಅಭಿಯಾನ ಅಷ್ಟೇ. ಸೊ ಇನ್ನೊಂದಕ್ಕೆ ಆಗಲಿಕ್ಕೆ ಮಾಡಲಿಕ್ಕೆ ಇನ್ನೂ ಸಾಕಷ್ಟು ಸಮಯಾವಕಾಶ ಇದೆ. ಸಾಕಷ್ಟು ಸಮುದಾಯದಲ್ಲೂ ಸಹ ನಾಯಕರು ಅಂದರೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಸಮುದಾಯದಿಂದ ಸಹ ಒತ್ತಾಯ ಕೇಳಿಬರುವಂಥದ್ದು. ಸಮುದಾಯದಿಂದ ಕೂಡ ಭಾಳ ದಿನಗಳಿಂದ ಆಗಬೇಕು, ಇಲ್ಲಿ ಒಬ್ಬರು ಅಂತ ಭಾಳ ದಿನ ಇದೆ. ಸೊ ಅದಕ್ಕೆ ಖಂಡಿತವಾಗಿ ನಾವು ಕಾಯಬೇಕಾಗ್ತದೆ. ಪಕ್ಷ ಅವಕಾಶ ಕೊಡ್ತದೆ, ಕಾಯ್ದು ಅಂತ ತಂತ್ರ ನೋಡೋಣ. ಸರ್, ಈಗ ಸಾಕಷ್ಟು ಜನರು ಅಂದರೆ ಈಗ BJP ಅವರು ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಬೇಕು ಅನ್ನೋ ಉದ್ದೇಶದಿಂದ ಆಪರೇಷನ್ ಕಮಲ ಮಾಡ್ತಾ ಇರುವಂಥದ್ದು. ಸೊ ಇದು ಸರ್ಕಾರ 5 ವರ್ಷಗಳ ಕಾಲ ಸುಭದ್ರವಾಗಿರುತ್ತಾ ಅಂತೇಳಿ? ಖಂಡಿತವಾಗಿ ಇದ್ದೇ ಇರ್ತದೆ. ನಮ್ಮ ಸಂಖ್ಯೆ ಇದೆ. ಸೊ ಯಾರೋ ಒಂದು 2-3 ಜನ ಮಾಡಿದ್ದಕ್ಕೆ ಸರ್ಕಾರ ಬಿದ್ದೋಗಲ್ಲ. ಸೊ ಹೀಗಾಗಿ 120 ಜನ ನಾವು ಒಂದು ಕಡೆ ಇದ್ದೀವಿ. ಸೊ ಹೀಗಾಗಿ ಯಾವುದೇ ರೀತಿಯಿಂದ ನಮ್ಮ ಸರ್ಕಾರ ಗಟ್ಟಿಯಾಗಿದೆ. ಸೊ 5 ವರ್ಷ ಪೂರೈಸ್ತದೆ. ಸರ್, ಈಗ 20 ಜನ ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತೇಳಿ BJP ಅವರು ಹೇಳ್ತಾ ಇರೋದು. ಜೊತೆಗೆ ರಮೇಶ್ ಜಾರಕಿಹೊಳಿ ಸಹ ನಾವು ಕಾಂಗ್ರೆಸ್ಸಲ್ಲಿ ಇರ್ತೀನಿ ಅಂತ ಮಾತನಾಡಿದ್ರು. ನಿಮ್ಮ ಸಂಪರ್ಕಕ್ಕೆ ಏನಾದರೂ ರಮೇಶ್ ಜಾರಕಿಹೊಳಿ ಸಿಕ್ಕಿದ್ದಾರೆ ಅಂತೇಳಿ? ಇಲ್ಲ, ಇನ್ನು ನಮ್ಮ ಸಂಪರ್ಕ ಸಿಕ್ಕಿಲ್ಲ. ಸೊ 20 ಜನ ಅಂತ ಪ್ರಶ್ನೆ ಇಲ್ಲ. ಯಾಕಂದರೆ ಎಲ್ಲರೂ ಕೂಡ ಮೊನ್ನೆ ಶಾಸಕ ಸಭೆಯಲ್ಲಿ ಭಾಗವಹಿಸಿದರು. ಸೊ ರಮೇಶ್ ಅವ್ರ ತಂಡ ಕೂಡ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ಕೂಡ ಪಕ್ಷದಲ್ಲಿ ಇದ್ದೀವಂತ. ಸೊ ಹೀಗಾಗಿ ಅವರು ನಮ್ಮ ಪಕ್ಷ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಈಗ ಮುಖ್ಯಮಂತ್ರಿಗಳು ಸಹ ಪದೇ ಒಂದು ಮಾತಾಡ್ತಾರೆ. ನಾನು ಕುರ್ಚಿ ಕಂಡುಕೊಳ್ಳಲ್ಲ, ನಾನು CM ಆಗಿರೋದಕ್ಕೆ ಭಾಳ ದಿನ ಇರಲ್ಲ, ನಾನು ರಾಜೀನಾಮೆ ಕೊಡ್ತೇನೆ ಅಂತ ಮಾತನ್ನು ಸಹ CM ಹೇಳ್ತಾ ಇರುವಂಥದ್ದು. ಇಲ್ಲ, ಅದು ಸ್ವಾಭಾವಿಕವಾಗಿ ಅವ್ರಿಗೆ ಹರ್ಟ್ ಆಗಿರ್ಬೋದು ಆ ರೀತಿ ಹೇಳೋದ್ರಿಂದ. ಯಾಕಂದರೆ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇನ್ನೊಬ್ರು ನಾವು ಮಾಡೋದು ಈ ಸಂದರ್ಭದಲ್ಲಿ ಸೂಕ್ತ ಆಗೋಲ್ಲ. ಸೊ 5 ವರ್ಷ ಅಂತ ನಾವು ಅವ್ರನ್ನ ಘೋಷಣೆ ಮಾಡಿದ್ದೀವಿ. 5 ವರ್ಷವರೆಗೆ ಕುಮಾರಸ್ವಾಮಿ ಇರ್ತಾರಂತ. ಸೊ ಹೀಗಾಗಿ ಈ 5 ವರ್ಷಕ್ಕಂತೂ ಅವ್ರನ್ನ ಡಿಸ್ಟರ್ಬ್ ಮಾಡೋ ಪ್ರಶ್ನೆ ಇಲ್ಲ, ಅವರೇ ಇರ್ತಾರೆ. ಸೊ ಒಟ್ಟಿನಲ್ಲಿ 5 ವರ್ಷಗಳ ಕಾಲ ಸರ್ಕಾರ ಸುಭದ್ರವಾಗಿರುತ್ತೆ ಅಂತೇಳಿ ಸರ್? ಖಂಡಿತವಾಗಿ ಸುಭದ್ರವಾಗಿರ್ತೈತೆ. ಒಳ್ಳೆಯ ಸರ್ಕಾರ ಆಡಳಿತ ನೀಡ್ತೀವಿ. ಅಂದರೆ ಈಗ ಮುಖ್ಯಮಂತ್ರಿಗಳು ಅಂದರೆ ಸಿದ್ದರಾಮಯ್ಯನವರು CM ಆಗಬೇಕು ಅಂತೇಳಿ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಸಹ ಒಂದು ಒತ್ತಾಯ ಇರುವಂಥದ್ದು. ಅದ್ರ ಬಗ್ಗೆ ಏನು ಹೇಳಲಿಕ್ಕೆ? ಯಾರು ಹೇಳಿದ್ರು ಕೂಡ ಮಾಡುವಂಥ ಸಂದರ್ಭ ಸನ್ನಿವೇಶ ಇಲ್ಲವೇ ಅಲ್ಲ. ನಾವು ಅಗೇನ್ಸ್ಟ್ BJP ಆಗಿ ಒಗ್ಗಟ್ಟಾಗಿದ್ದೀವಿ. ಸೊ ಅದು ಭಾಳ ಮುಖ್ಯ ನಮಗೆ. ಸೊ ಈಗ ಈ 5 ವರ್ಷಗಳಲ್ಲಿ ಬೇರೆಯವರಾಗೂ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಮಾತಾಡ್ತಿರುವಂಥದ್ದು. ಅಂದರೆ ನಮ್ಮ CM ಇದುವರೆಗೂ ಸಹ ಕುಮಾರಸ್ವಾಮಿ ಅವರನ್ನಂತ ಮಾತನ್ನು ಸಹ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇರುವಂಥದ್ದು. ಸೊ ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಆಡಳಿತದಲ್ಲಿ ಸ್ವಾಭಾವಿಕವಾಗಿ ಸಮಸ್ಯೆ ಇದ್ದೇ ಇರ್ತದೆ. ಪರಿಹಾರ ಮಾಡುವಂಥ ಶಕ್ತಿ ಸರ್ಕಾರಕ್ಕೆ ಇದ್ದೇ ಇರ್ತೈತೆ, ಮುಖ್ಯಮಂತ್ರಿಗಳು ಇದ್ದೇ ಇರ್ತೈತೆ. ಸೊ ಸರಿ ಆಗ್ತೈತೆ, ಒಂದೇ ತಕ್ಷಣಕ್ಕೆ ಆಗೋಲ್ಲ. ಇವತ್ತಾಗಿದೆ, 1 ತಿಂಗಳ ನಂತರ ಆಗ್ಬೋದು, 2 ತಿಂಗಳ ನಂತರ ಆಗ್ಬೋದು. ಸೊ ಅದಕ್ಕೆ ಕಾಯಬೇಕಾಗ್ತೈತಿ. ಇದಕ್ಕೆ ಸಿಸ್ಟಮ್ ಆಗಿದೆ ಅದು. ಸೊ ಒಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ, ಆಪರೇಷನ್ ಕಮಲ ನಡೆಯಲ್ಲ ಅಂತೇಳಿ? ಖಂಡಿತವಾಗಿ ನಡೆಯಲ್ಲ. ಅವರು 6 ತಿಂಗಳಿಂದ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಖಂಡಿತವಾಗಿ ಅದು ಯಶಸ್ವಿ ಆಗೋಲ್ಲ. ಸೊ ಇದಿಷ್ಟು ಸತೀಶ್ ಜಾರಕಿಹೊಳಿ ಮಾತು. ಅಂದರೆ ನಾವು ಏನಿದ್ರು ಸಹ ಸರ್ಕಾರದ ಸುಭದ್ರವಾಗಿರುತ್ತೆ. 5 ವರ್ಷಗಳ ಕಾಲ ಏನು ಸಮ್ಮಿಶ್ರ ಸರ್ಕಾರ ಅಧಿಕಾರವನ್ನು ಮಾಡ್ತೇನೆ ಅಂತ ಮಾತನ್ನು ಸಹ ಸತೀಶ್ ಜಾರಕಿಹೊಳಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, TV5 ದಾವಣಗೆರೆ.